ನಿಮ್ಮ ಹತ್ರ ಅಡಿಕೆ ತೋಟ ಇದೆಯಾ? ಆ ಒಂದು ಅಡಿಕೆ ತೋಟಗಳಿಗೆ ಸೂಟ್ ಆಗುವಂತ ಟ್ರ್ಯಾಕ್ಟರ್ಗಳು ಸಿಗ್ತಾ ಇಲ್ಲ ಅಂತ ಬೇಜಾರಾಗಿದ್ದೀರಾ? ಟೆನ್ಷನ್ನೇ ಮಾಡ್ಕೊಬೇಡಿ. ಮಹೇಂದ್ರ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮಹೇಂದ್ರ ಓಜಾ ಟ್ರ್ಯಾಕ್ಟರ್ಗಳನ್ನ ನೀವು ಖರೀದಿ ಮಾಡಿದ್ರೆ ನಿಮ್ಮ ಅಡಿಕೆ ತೋಟ ಸೂಪರ್ ಆಗಿರುತ್ತೆ. 3 ರಿಂದ 3.5 ಅಡಿ ಇರುವಂತಹ ಬೆಳೆಗಳಲ್ಲಿ ಆರಾಮಾಗಿ ಒಂದು ಟ್ರ್ಯಾಕ್ಟರ್ ನುಗ್ಗುತ್ತೆ. ಮತ್ತೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಅನ್ನು ಹೊಂದಿರೋದ್ರಿಂದ ನೀವು ಈಸಿಯಾಗಿ ಎಲ್ಲಾ ಕಡೆನೂ ಕೂಡ ನೀವು ಆಕ್ಸೆಸ್ ಅನ್ನ ಮಾಡಬಹುದಾಗಿದೆ. ಡೀಸೆಲ್ ಅನ್ನು ಕೂಡ ಕಡಿಮೆ ಕುಡಿಯುತ್ತೆ ಈ ಒಂದು ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. 950 kg ಅಷ್ಟು ಕೂಡ ಲಿಫ್ಟಿಂಗ್ ಕೆಪಾಸಿಟಿಯನ್ನ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ಇಡೀ ಇಂಡಿಯಾದಲ್ಲಿ ಟ್ರ್ಯಾಕ್ಟರ್ ನಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಮಹೇಂದ್ರ ಮಾತ್ರ. ಮಹೇಂದ್ರ ಅಂದ್ರೆ ಟ್ರ್ಯಾಕ್ಟರ್ ಅಂದ್ರೆ ಮಹೇಂದ್ರ. ಮಾರ್ಕೆಟ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ರೈತ ಅಂದರೆ ಟ್ರ್ಯಾಕ್ಟರ್ಗಳು ಇರಲೇಬೇಕು. ಹೀಗಾಗಿ ಸಾಕಷ್ಟು ಜನ ರೈತರು ಟ್ರ್ಯಾಕ್ಟರ್ಗಳಿಗಂತಾನೆ ಹುಡುಕಾಟ ನಡೆಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮಹೇಂದ್ರ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಟ್ರ್ಯಾಕ್ಟರ್ಗಳನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಬಂದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋದು ಮಹೇಂದ್ರ 265 DI-XP Plus ಎನ್ನುವಂಥ ಟ್ರ್ಯಾಕ್ಟರನ್ನು. ಈ ಒಂದು ಟ್ರ್ಯಾಕ್ಟರ್ನ ವಿಶೇಷತೆ ಏನಪ್ಪ ಅಂತಂದರೆ 33 ಹಾರ್ಸ್ ಪವರ್ ಇಂಜಿನನ್ನು ಹೊಂದಿದೆ. ಹಾಗೆ ಮ್ಯಾಕ್ಸ್ ಟರ್ಕ್ಯೂ 145 Nm ಇದೆ. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಹಾಗೆ ಮ್ಯಾನ್ಯುಯಲ್ ಸ್ಟೇರಿಂಗ್ ಕೂಡ ಆಪ್ಷನಲ್ಲಿ ನಿಮಗೆ ಸಿಗುತ್ತೆ. 6 ವರ್ಷಗಳ ಕಾಲ ವ್ಯಾರಂಟಿ ಇದೆ. ಅಡ್ವಾನ್ಸ್ಡ್ ADDC ಹೈಡ್ರಾಲಿಸಿಸ್ ಸ್ಪೀಡನ್ನು ಕೂಡ ಹೊಂದಿದೆ. ಹಾಗೆ ವಿಶೇಷವಾಗಿ ಲಿಫ್ಟಿಂಗ್ ಕೆಪಾಸಿಟಿ 2000 kg ಅಷ್ಟು ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ಹಾಗೆ ಟೈರ್ ಸೈಜ್ನ ನೀವು ನೋಡ್ತಾ ಇದ್ದೀರಾ, 12 ಸೈಜ್ನಷ್ಟು ಟೈರ್ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಈ ಒಂದು ಟ್ರ್ಯಾಕ್ಟರ್ಗಳು ಎಲ್ಲ ಅಡಿಕೆ ತೋಟಗಳಲ್ಲೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಮಹೀಂದ್ರ 275 DUTU PP Plus ಅಂತ ಹೇಳಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ 39 ಹಾರ್ಸ್ ಪವರ್ ಇಂಜಿನ್ ಅನ್ನು ಹೊಂದಿದೆ. ಹಾಗೆ ಮ್ಯಾಕ್ಸ್ ಟರ್ಕ್ಯೂ 152 Nm ಅನ್ನು ಹೊಂದಿದೆ. ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಹಾಗೆ ಮ್ಯಾನ್ಯುಯಲ್ ಸ್ಟೇರಿಂಗ್ ಕೂಡ ನಿಮಗೆ ಆಪ್ಷನಲ್ ಸಿಗುತ್ತೆ. 6 ವರ್ಷಗಳ ವ್ಯಾರಂಟಿ ಕೂಡ ಇದೆ. ಹಾಗೆ ಅಡ್ವಾನ್ಸ್ಡ್ ADDC ಹೈಡ್ರಾಲಿಸಿಸ್ ಕೆಪಾಸಿಟಿಯನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ವೀಕ್ಷಕರೇ, ಈಗ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಟ್ರ್ಯಾಕ್ಟರ್ ಅನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದೇ ಮಹೇಂದ್ರ 2130 ಓಜಾ ಅಂತ ಹೇಳಿ. ಈ ಒಂದು ಟ್ರ್ಯಾಕ್ಟರ್ನ ವಿಶೇಷತೆ ಏನಪ್ಪ ಅಂತಂದ್ರೆ 3 ಸಿಲಿಂಡರ್ನ ಇಂಜಿನ್ ಅನ್ನು ಹೊಂದಿರುತ್ತೆ. ಹಾಗೆ ಓನ್ಲಿ ಟ್ರ್ಯಾಕ್ಟರ್ ಇನ್ 30 HP ಅಂದ್ರೆ 30 ಹಾರ್ಸ್ ಪವರ್ ಅಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, 3.5 ಅಡಿ ಅಗಲ ಇರುವಂತಹ ಬೆಳೆಗಳಲ್ಲಿ ಇದು ಸರಾಗವಾಗಿ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ. ಹಾಗೆ ನೀವು ಇಲ್ಲಿ ಗಮನಿಸಬಹುದು, ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಅನ್ನ ಹೊಂದಿದೆ. ಹಾಗಾಗಿ ನೀವು ಈಸಿಯಾಗಿ ಕಂಫರ್ಟಬಲ್ ಆಗಿ ಎಲ್ಲಿ ಬೇಕಾದ್ರೂ ನೀವು ಸ್ಟೇರಿಂಗ್ ಅನ್ನ ನೀವು ತಿರುಗಿಸ್ಕೊಳ್ಬಹುದು. ಹಾಗೆ ಲಾಂಗ್ ಅವರ್ಸ್ ನಲ್ಲೂ ಕೂಡ ನೀವು ಇದರಲ್ಲಿ ಉಪಯೋಗಿಸಿಕೊಂಡು ಕೆಲಸವನ್ನ ಮಾಡಬಹುದು. ಹಾಗೆ ವೀಕ್ಷಕರೇ, ಇದರಲ್ಲಿ ನಿಮಗೆ ಶಟಲ್ ಗೇರಿನ ಆಪ್ಷನ್ಸ್ ಗಳು ಕೂಡ ಇದೆ. ಫ್ರಂಟ್ ಅಲ್ಲಿ 4 ಗೇರ್ಗಳು ಬಂದ್ರೆ ಮಿಡಲ್ ಅಲ್ಲೂ ಕೂಡ 4 ಗೇರ್ಗಳು ಬರುತ್ತೆ. ಹಾಗೆ ರಿವರ್ಸ್ ಅಲ್ಲೂ ಕೂಡ ನಿಮಗೆ 4 ಗೇರ್ಗಳು ಸಿಗುತ್ತೆ. ಹಾಗೆ ಮುಖ್ಯವಾಗಿ ಲೋಯೆಸ್ಟ್ ಫ್ಯೂಲ್ ಕನ್ಸಂಪ್ಷನ್ ಕೂಡ ಇದು ಹೊಂದಿದೆ. ಮತ್ತೆ ಹೈಯೆಸ್ಟ್ ಲಿಫ್ಟ್ ಕೆಪಾಸಿಟಿ ಅಂದರೆ 950 kg ಅಷ್ಟು ಕೂಡ ಲಿಫ್ಟಿಂಗ್ ಕೆಪಾಸಿಟಿಯನ್ನು ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಮಹೇಂದ್ರ 265 DI ಅಂತ ಹೇಳಿ. ಇದು ಬಂದು ನಿಮಗೆ 3 ಸಿಲಿಂಡರ್ನ ಇಂಜಿನ್ ಕೆಪಾಸಿಟಿಯನ್ನು ಹೊಂದಿದೆ. ಸ್ಟೇರಿಂಗ್ ವಿಚಾರಕ್ಕೆ ಬರೋದಾದರೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅನ್ನು ಹೊಂದಿರೋದ್ರಿಂದ ನೀವು ಈಸಿಯಾಗಿ ಎಲ್ಲಾ ಕಡೆನೂ ಕೂಡ ಈ ಒಂದು ಸ್ಟೇರಿಂಗ್ ಅನ್ನು ಉಪಯೋಗಿಸಿಕೊಂಡು ಆಕ್ಸೆಸ್ ಅನ್ನ ಮಾಡಬಹುದಾಗಿದೆ. ಮತ್ತೆ ಹೈಡ್ರಾಲಿಕ್ ಕೆಪಾಸಿಟಿ ಬಂದು 1200 kg ಅಷ್ಟು ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ಮತ್ತೆ ಇಲ್ಲಿ ನೀವು ಗೇರ್ ಅನ್ನು ಕೂಡ ಗಮನಿಸಬಹುದು. 8 ಫಾರ್ವರ್ಡ್ ಗೇರ್ ಇದ್ರೆ 2 ರಿವರ್ಸ್ ಗೇರ್ ಅನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ. ವಿಶೇಷವಾಗಿ ಬೆಸ್ಟ್ ಇನ್ ಕ್ಲಾಸ್ 300 mm ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ 1.5 ಇಂದ 2 ಅಡಿಯಷ್ಟು ಈ ಒಂದು ಟ್ರ್ಯಾಕ್ಟರ್ ಮೇಲಕ್ಕೆ ಹೇಳ್ಬೋದು. ಆ ಒಂದು ಸಾಮರ್ಥ್ಯವನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ ಹೊಂದಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಾ, ಇದು ಬಂದು ಮಹೇಂದ್ರ ಓಜಾ 2121 ಎನ್ನುವಂತಹ ಟ್ರ್ಯಾಕ್ಟರ್. ಆಗ್ಲೇ ನಾನು ನಿಮಗೆ 2130 ಎನ್ನುವಂಥ ಟ್ರ್ಯಾಕ್ಟರ್ ಅನ್ನ ತೋರಿಸ್ಕೊಟ್ಟಿದ್ದೆ. ಸೊ ಆ ಒಂದು ಟ್ರ್ಯಾಕ್ಟರು ಈ ಒಂದು ಟ್ರ್ಯಾಕ್ಟರ್ ಸೇಮ್ ಫೀಚರ್ಸ್ ಅನ್ನು ಹೊಂದಿದೆ. 3 ಸಿಲಿಂಡರ್ ಕೆಪಾಸಿಟಿಯನ್ನು ಹೊಂದಿದೆ. 30 HP ಹಾರ್ಸ್ ಪವರ್ ಅನ್ನು ಕೂಡ ಹೊಂದಿದೆ. ಮತ್ತೆ 3 ರಿಂದ 3.5 ಅಡಿ ಇರುವಂತಹ ಬೆಳೆಗಳಲ್ಲಿ ಆರಾಮಾಗಿ ಒಂದು ಟ್ರ್ಯಾಕ್ಟರ್ ನುಗ್ಗುತ್ತೆ. ಮತ್ತೆ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಅನ್ನು ಹೊಂದಿರೋದ್ರಿಂದ ನೀವು ಈಸಿಯಾಗಿ ಎಲ್ಲಾ ಕಡೆನೂ ಕೂಡ ನೀವು ಆಕ್ಸೆಸ್ ಅನ್ನ ಮಾಡಬಹುದಾಗಿದೆ. ಮತ್ತೆ ಲೋಯೆಸ್ಟ್ ಫ್ಯೂಲ್ ಕನ್ಸಂಪ್ಷನ್ ಕೂಡ ಹೊಂದಿದೆ. ಡೀಸೆಲ್ ಅನ್ನು ಕೂಡ ಕಡಿಮೆ ಕುಡಿಯುತ್ತೆ ಈ ಒಂದು ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಹೈಯೆಸ್ಟ್ ಲಿಫ್ಟಿಂಗ್ ಕೆಪಾಸಿಟಿ ಅಂದ್ರೆ 450 kg ಅಷ್ಟು ಕೂಡ ಈ ಒಂದು ಟ್ರ್ಯಾಕ್ಟರ್ ಲಿಫ್ಟಿಂಗ್ ಕೆಪಾಸಿಟಿಯನ್ನು ಕೂಡ ಹೊಂದಿದೆ. ವೀಕ್ಷಕರೇ, ವಿಶೇಷವಾಗಿ ಓಜಾ 2121 ಹಾಗೆ ಓಜಾ 2130 ಎನ್ನುವಂತಹ ಟ್ರ್ಯಾಕ್ಟರ್ಗಳು ಅಡಿಕೆ ತೋಟಗಳಿಗೆ ಮತ್ತೆ ಅಡಿಕೆ ಬೆಳೆಯುವಂತಹ ಬೆಳೆಗಾರರಿಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಇದೆಲ್ಲ ಸುತ್ತಮುತ್ತಲು ಅಡಿಕೆ ತೋಟಗಳಾಗಿರೋದ್ರಿಂದ ಒಂದು 4 ಅಡಿ 5 ಅಡಿ ಗ್ಯಾಪ್ ಅಷ್ಟೇ ಇರುತ್ತೆ. ಸೊ ಇಂಥ ಕಡೆಗಳಲ್ಲೂ ಕೂಡ ಈ ಒಂದು ಟ್ರ್ಯಾಕ್ಟರ್ ಈಸಿಯಾಗಿ ಮೂವ್ ಆಗುತ್ತೆ. ಸೊ ಮಣ್ಣುಗಳಲ್ಲಾಗಿರ್ಬೋದು ಮತ್ತು ಲಿಫ್ಟಿಂಗಲ್ಲಾಗಿರ್ಬೋದು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತೀನಿ. ವೀಕ್ಷಕರೇ, ಇನ್ನು ಮಹೇಂದ್ರ ಟ್ರ್ಯಾಕ್ಟರ್ಗಳನ್ನೇ ಏನಕ್ಕೆ ಹೆಚ್ಚಾಗಿ ರೈತರು ಖರೀದಿ ಮಾಡಲೇಬೇಕು ಅಂತ ಹೇಳಿದ್ರೆ, ಕಳೆದ ವರ್ಷ 40 ಲಕ್ಷಕ್ಕೂ ಹೆಚ್ಚು ರೈತರು ಈ ಒಂದು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿದ್ದಾರೆ. ಮುಖ್ಯವಾಗಿ 6 ವರ್ಷಗಳ ವ್ಯಾರಂಟಿಯನ್ನು ಕೂಡ ಈ ಒಂದು ಟ್ರ್ಯಾಕ್ಟರ್ಗಳು ಹೊಂದಿದೆ. ಮುಖ್ಯವಾಗಿ ರೀಸೇಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೀವು ಕಂಪೇರ್ ಟು ಬೇರೆ ಕಂಪನಿಯ ಟ್ರ್ಯಾಕ್ಟರ್ಗಳನ್ನು ನೀವು ರೀಸೇಲ್ ಮಾಡ್ತೀರಾ ಆ ಒಂದು ಬೆಲೆಗೆ ಅಂತ ಹೇಳಿದ್ರೆ, ಆ ಒಂದು ಬೆಲೆಗೆ ರೀಸೇಲ್ ಮಾಡಿದ್ರೆ ಅದಕ್ಕಿಂತ ಒಂದು 50,000 ರೂಪಾಯಿ ಹೆಚ್ಚಿನ ಬೆಲೆಗೆ ಈ ಒಂದು ಟ್ರ್ಯಾಕ್ಟರ್ಗಳು ರೀಸೇಲ್ ಕೂಡ ಆಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ನಾನು ನಿಮಗೆ ಮಹೇಂದ್ರ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂಥ ಟ್ರ್ಯಾಕ್ಟರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಈ ಒಂದು ಟ್ರ್ಯಾಕ್ಟರ್ಗಳನ್ನು ನೀವು ಕೂಡ ಖರೀದಿ ಮಾಡಬೇಕು ಅಂತಂದರೆ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕುಗಳಲ್ಲೂ ಡೀಲರ್ಸ್ಗಳು ಸಿಗ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಟ್ರ್ಯಾಕ್ಟರ್ಗಳನ್ನು ನಿಮ್ದಾಗಿಸ್ಕೊಳ್ಳಿ.